ಕೋಮು ಸಂಘರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ನೀಡಿದಷ್ಟು ಇಲ್ಲಿನ ಕೋಮು ಸಾಮರಸ್ಯ ಸುದ್ದಿಯಾಗೋದಿಲ್ಲ, ಸದ್ದು ಮಾಡೋದಿಲ್ಲ. ಅಜ್ಜಿಲ ಮೊಗರು, ಉರುಸ್ ಕೂಡ ಇಂತಹದ್ದೇ ಕೋಮು ಸೌಹಾರ್ದತೆಗೆ ಸಾಕ್ಷಿ ಎನಿಸಿದೆ. ಏನಿದರ ವಿಶೇಷ ಎನ್ನುವುದಕ್ಕೆ ಈ ಸುದ್ದಿ ನೋಡಿ. ಬಂಟ್ವಾಳದ ಅಜ್ಜಿಲ ಮೊಗರು ಜುಮ್ಮಾ ಮಸೀದಿಯಲ್ಲಿ ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ಔಲಿಯಾರ ಹೆಸರಿನಲ್ಲಿ ಮಾಲಿದಾ ಉರುಸ್ ನಡೆಯುತ್ತೆ. ಈ ಉರುಸ್ನಲ್ಲಿ ನೀಡುವಂತ ಮಾಲಿದಾ ಎಂಬ ವಿಶೇಷ ಹರಕೆಯ ಪ್ರಸಾದವೇ ಕೋಮು ಸೌಹಾರ್ದತೆಯ ಕೊಂಡಿ ಎನಿಸಿದೆ. ಮಾಲಿದಾ ಎಂದರೆ ಅಕ್ಕಿ, ಬೆಲ್ಲ ಮತ್ತು ತುಪ್ಪ ಮಿಶ್ರಿತ ಸಿಹಿಯಾದಂಥ ಪಾಕದಿಂದ ದಪ್ಪವಾಗಿ ತಯಾರು ಮಾಡಿದಂಥ ವಿಶೇಷ ಅಕ್ಕಿ ರೊಟ್ಟಿ. ಇದು ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ಔಲಿಯಾರಿಗೆ ಪ್ರಿಯವಾದಂಥ ಸಿಹಿ ತಿಂಡಿ. ಮಾಲಿದಾವನ್ನ ಮಸೀದಿಯಿಂದಲೇ ತಯಾರಿಸಿ ಪ್ರಸಾದವಾಗಿ ಹಂಚಲಾಗುತ್ತೆ. ಎರಡನೇ ಹಂತದಲ್ಲಿ ಪರವೂರಿನ ಮುಸ್ಲಿಮರಲ್ಲದೆ ಹಿಂದೂಗಳು ತಮ್ಮ ಮನೆಯಲ್ಲಿ ತಯಾರಿಸಿ ತಂದ ಮಾಲಿದಾವನ್ನ ಮಸೀದಿಗೆ ಹರಕೆಯಾಗಿ ಸಲ್ಲಿಸ್ತಾರೆ. ಇದನ್ನ ಮಸೀದಿಯಲ್ಲಿಟ್ಟು ಉರುಸ್ಗೆ ಬಂದ ಹಿಂದೂ ಮುಸ್ಲಿಂ ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಗುತ್ತೆ. ಮಾಲಿದಾ ಪ್ರಸಾದವನ್ನ 1 ವರ್ಷಗಳವರೆಗೆ ಶೇಖರಿಸಿಡಲಾಗುತ್ತೆ. ರೋಗ ರುಜಿನಗಳು, ಸಂಕಷ್ಟಗಳು ಎದುರಾದರೆ ಪಲ್ಲಿ ಶೇಖರನ್ನ ನೆನೆದು ಈ ಪ್ರಸಾದವನ್ನ ಸ್ವೀಕರಿಸಿದ್ರೆ ಸಾಕು, ರೋಗ ಸಂಕಷ್ಟಗಳು ನಿವಾರಣೆ ಆಗ್ತವೆ ಎಂಬುದು ಹಿಂದೂ ಮುಸ್ಲಿಂ ಭಕ್ತರ ನಂಬಿಕೆ. ಬಳಿ ಬಾಧ್ಯಲ್ ಬರಲ್ಲ ಅಂತ, ಯಾಕಂದ್ರೆ ನೀವು ನೋಡಿದ್ರೆ ಇವತ್ತು. ಆದ ಕಾರಣ ನಮ್ಗೆ ಅಜಿಲ ಮೊಗರು ಮಸೀದಿ ಅಂದ್ರೆ ನಮ್ಮ ಹೃದಯ ಇದ್ದಾಗಿ. ಏನಾದ್ರೂ ಒಂದು ಸಮಸ್ಯೆ ಇದ್ರೆ ನಮ್ಮ ಮಕ್ಕಳಿಗೆ ಏನಾದ್ರು ಹುಷಾರಿಲ್ಲ, ಏನಾದ್ರೆ ನಾವು ಅಜಿಲ ಮೊಗರು ಹೆಸರೆತ್ತಿ ಅದಕ್ಕೊಂದು ಪ್ರಸಾದ ಹಾಕಿ, ಯಾಕಂದ್ರೆ ಇದೊಂದು ಪ್ರಸಾದ ಕೊಡ್ತಾರೆ. ಅದು ನಮ್ಮ ಮನೆಯಲ್ಲಿ ಕೂಡ ನಾವು ಇಟ್ಟಿರ್ತೇವೆ. ಏನಾದ್ರೂ ಮಕ್ಕಳಿಗೆ ಇಲ್ಲಾದ್ರೆ ಮನೆಯಲ್ಲಿ ಹೆಂಗಸರಿಗೆ ಯಾರಾದ್ರೂ ದೊಡ್ಡವರಿಗೆ ಹುಷಾರಿಲ್ಲ, ಅಜಿಲ ಮೊಗರಿನ ಹೆಸರಲ್ಲಿ ಹಾಕಿದ್ರು ಸುಮಾರು. ಅದನ್ನ ನಮ್ಗೆ ಅಜಿಲ ಮೊಗರು ಅಂದ್ರೆ ಬಹಳ ಗೌರವ. ಬರ್ತಾರೆ ಪರವೂರಿನ ಇಲ್ಲಿಂದ ಮದುವೆ ಆದವರು ಎಲ್ಲ ಬರ್ತಾರೆ, ಎಲ್ರೂ ಬರ್ತಾರೆ. ಯಾಕಂದ್ರೆ ಇಲ್ಲಿ ಒಂದು 5-6 ದಿನ ನಡೆಯುವ ಜಾತ್ರೆ ನಮ್ಮ ಹಿಂದೂ ದೇವಸ್ಥಾನದ ಜಾತ್ರೆ ನಡೆದಾಗೆ ಇಲ್ಲಿ ಕೂಡ ಅವರದ್ದೊಂದು ಜಾತ್ರೆ, ನಮಗೂ ಒಂದು ಜಾತ್ರೆ. ಯಾಕಂದ್ರೆ ನಾವು ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ರೋಡ್ ಅಲ್ಲಿ ಎಲ್ಲ ಎಷ್ಟು ಜನ ಇರ್ತಾರೆ. ಅದರಲ್ಲಿ ಅದೇ 45% ನಮ್ಮ ಹಿಂದೂಗಳು ಇರ್ತಾರೆ, ವ್ಯಾಪಾರದಲ್ಲಿ ಆಗಲಿ ಎಲ್ಲದರಲ್ಲಿ ಆಗಲಿ. ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ಔಲಿಯಾ ಅಫ್ಘಾನಿಸ್ತಾನ ಪರ್ಷಿಯನ್ ಗಡಿ ಪ್ರದೇಶದ ರಾಜ್ಯವೊಂದರ ರಾಜರಾಗಿದ್ರು. ಲೌಕಿಕ ಬದುಕು ತ್ಯಜಿಸಿದ ಅವರು ವಿಶ್ವ ಸಂಚಾರ ನಡೆಸುತ್ತಾ ಅಜಿಲ ಮೊಗರುವಿಗೆ 800 ವರ್ಷಗಳ ಹಿಂದೆ ಬಂದಿದ್ರು. ಬಳಿಕ ಅವರು ಇಲ್ಲಿಯೇ ಮಸೀದಿಯನ್ನ ಸ್ಥಾಪಿಸಿದ್ರು. ಈ ಮಸೀದಿಯೇ ಕೋಮು ಸೌಹಾರ್ದತೆಯ ಕೊಂಡಿಯಾಗಿದೆ. ಮಾಲಿದಾ ಅನ್ನುವಂತಹ ಈ ಒಂದು ಆಹಾರದ ಬಗ್ಗೆ ನೀವು ಒಂದು ಪರಿಶೀಲನೆ ನಡೆಸುವುದಾದರೆ, ಇದು ಹಿಂದಿನ ಕಾಲದಲ್ಲಿ ಯಾರೆಲ್ಲ ಸುದೀರ್ಘವಾಗಿ ಯಾತ್ರೆ ಮಾಡುತ್ತಾರೆ ಅವರು ಕೊಂಡು ಹೋಗುವಂತಹ ಒಂದು ಭಕ್ಷ್ಯ ವಸ್ತು. ಅಂದ್ರೆ ನಮ್ಮ ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ರವರು ಇರಾನ್ ನಿಂದ ಯಾತ್ರೆ ಮಾಡಿ ಇಲ್ಲಿಗೆ ಬಂದವರು. ಅವರು ಬರುವಂತಹ ಸಂದರ್ಭ ಈ ಒಂದು ಭಕ್ಷ್ಯವನ್ನ ಅವರ ತನ್ನಲ್ಲಿ ಇರಿಸಿಕೊಳ್ತಾ ಇದ್ರು. ಯಾಕಂದ್ರೆ ಇದು ಸುದೀರ್ಘ ಕಾಲ ಯಾವುದೇ ಕೇಡು ಬರ್ತಾ ಇರಲಿಲ್ಲ. ಇದು ತಯಾರಿಸುವ ವಿಧಾನ ಅಂದ್ರೆ ರೊಟ್ಟಿಯನ್ನ ಮಾಡಿ ಆ ರೊಟ್ಟಿಗೆ ನಮ್ಮ ಒನಕೆಯಿಂದ ಕುಟ್ಟುವ ಮೂಲಕ, ಅದಕ್ಕೆ ಕುಟ್ಟುವ ಸಂದರ್ಭದಲ್ಲಿ ತುಪ್ಪ ಹಾಗೂ ಸಕ್ಕರೆಯನ್ನು ಮಿಶ್ರಿತವನ್ನಾಗಿ ಮಾಡುವಂತಹ ಒಂದು ವಿಶೇಷ ಒಂದು ಪ್ರಸಾದ. ಈಗಾಗಲೇ ನಾವು ಅದನ್ನು ವಿತರಿಸ್ತಾ ಇದ್ದೇವೆ. ಮತ್ತೆ ಇಲ್ಲಿ ಎಲ್ಲಾ ಬಾಂಧವರು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಒಂದು ಪ್ರಸಾದವಾಗಿ ಅದನ್ನ ಸ್ವೀಕರಿಸ್ತಾರೆ. ಯಾಕಂದ್ರೆ ಅದು ತಿಂದರೆ ಅವರ ಎಲ್ಲ ಆಂತರಿಕವಾದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎನ್ನುವಂತಹ ವಿಶ್ವಾಸ ಪರಂಪರಾಗತವಾಗಿ ಎಲ್ಲರೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಮಾಲಿದಾ ಪ್ರಸಾದವನ್ನು ವಿತರಿಸುವಂತಹ ಸಂದರ್ಭ ಅಂದ್ರೆ ಇವತ್ತು ಹಿಂದೂಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರಿಗೆ ಪ್ರತ್ಯೇಕವಾದಂತಹ ಒಂದು ಸರತಿ ಸಾಲನ್ನು ನಾವು ತಯಾರಿಸ್ತೇವೆ. ಯಾಕಂದ್ರೆ ಅಷ್ಟು ಹಿಂದೂಗಳು ಬರ್ತಾರೆ, ಅವರಿಗೆ ಬೇಕಾದಂತಹ ಎಲ್ಲಾ ಗೌರವಗಳನ್ನು ಕೊಡುತ್ತೇವೆ. ಇಲ್ಲಿಂದ ಮದುವೆಯಾಗಿ ಹೋದಂತಹ ಹೆಣ್ಮಕ್ಕಳು ಇಂದಿನ ದಿವಸ ಮನೆಗೆ ಬರ್ತಾರೆ, ಅವರ ತಾಯಿ ಮನೆಗೆ. ಯಾಕಂದ್ರೆ ಮಸೀದಿಯಲ್ಲಿ ಹರಕೆ ಇದೆ ಅನ್ನುವಂತಹದ್ದು. ಅಂದ್ರೆ ಇದು ಕೇವಲ ಮುಸಲ್ಮಾನರ ಒಂದು ಉರುಸ್ ಮಾತ್ರ ಅಲ್ಲ, ಇಲ್ಲಿ ಇರುವಂತಹ ಎಲ್ಲಾ ಜಾತಿ ಧರ್ಮೀಯರು ಇದನ್ನ ಅತ್ಯಂತ ಸಂತೋಷದಿಂದ ಆಚರಿಸುವಂತಹ ಒಂದು ಉರುಸ್ ಮಾತ್ರವಲ್ಲ, ಆ ಪ್ರಸಾದಕ್ಕೂ ಕೂಡ ಅಷ್ಟೇ ಗೌರವ ಇದೆ. ಇಲ್ಲಿನ ಉರುಸ್ ಮುಸ್ಲಿಮರಿಗೆ ಮಾತ್ರವಲ್ಲ, ಎಲ್ಲ ಧರ್ಮೀಯರಿಗೂ ಹಬ್ಬವಾಗಿದೆ. ಅಜಿಲ ಮೊಗರುವಿನಿಂದ ಮದುವೆಯಾಗಿ ಹೋದಂತ ಹಿಂದೂ ಮಹಿಳೆಯರು ಉರುಸ್ಗೆ ತವರು ಮನೆಗೆ ಬರುವುದಿಲ್ಲ. ಇಂತಹ ವಿಶೇಷಗಳೇ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೌಹಾರ್ದತೆಯ ಸೌಹಾರ್ದವೆನಿಸಿದೆ. ಪಬ್ಲಿಕ್ ನೆಕ್ಸ್ಟ್ ವಿಶೇಷ ವರದಿ ವಿಶ್ವನಾಥ ಪಂಜೆಮುಕುರು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.